ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಂಚಾರಿ ನ್ಯೂಸ್ಗೆ ಸ್ವಾಗತ. ನಮ್ಮ ಚಾನಲ್ ಇಷ್ಟ ಆಗಿದೆ ಇವಾಗಲೇ ಲೈಕ್ ಮಾಡಿ. ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ, ಏನು BMTCನಲ್ಲಿ ಹೆಚ್ಚುವರಿ ಆಯ್ಕೆ ಪಟ್ಟಿ ಬಿಟ್ಟಿದ್ರು. ಅವ್ರದ್ದು 3 ಬ್ಯಾಚ್ ಕೂಡ ನೆನ್ನೆಗೆ ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ. ಡಿಪೋ ಟ್ರೈನಿಂಗಲ್ಲಿದ್ದಾರೆ. ಏನು 310 ಜನ ಬಿಟ್ಟಿದ್ರು. ಆ 310 ಜನದಲ್ಲಿ 267 ಜನ ಮಾತ್ರ ಜಾಯ್ನ್ ಆಗಿದ್ದಾರೆ. ಉಳಿದವರು ಏನಾಗಿದ್ದಾರೆ ಅಂತ ಮಾಹಿತಿ ಇಲ್ಲ. 267 ಜನ ಜಾಯ್ನ್ ಆಗಿದ್ದಾರೆ ಅಂತ ಮಾಹಿತಿ ಬಂದಿದೆ. ಹಾಗೆ ಕೆಲವರು ಕಮೆಂಟ್ ಬಾಕ್ಸಲ್ಲಿ ಆಗ್ತಿದ್ರಿ, ಸರ್ ನೆಕ್ಸ್ಟು ಪಟ್ಟಿ ಬರುತ್ತಾ ಏನಾದರೂ ಅಂತ. ಈಗ ಏನು BMTCನಲ್ಲಿ ಏನಾಗಿದೆ ಅಂತಂದರೆ, ರೂಟ್ಗಳು ಹೆಚ್ಚುವರಿ ಮಾಡದೇ ಇರೋದ್ರಿಂದ ನಿರ್ವಾಹಕರ ಏನು ಹೇಳ್ತಾರೆ, ನಿರ್ವಾಹಕರು ಹೆಚ್ಚು ಬೇಡಿಕೆ ಇರುವುದರಿಂದ ಹೆಚ್ಚುವರಿ ಆಯ್ಕೆ ಪಟ್ಟಿ ಬಿಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು. ಏಕೆಂದರೆ ಡ್ಯೂಟಿ ಆರ್ಡ್ರ್ ತಗೊಳ್ಳೋಂಥ ಸಂದರ್ಭದಲ್ಲಿ ಏನು ಅಭ್ಯರ್ಥಿಗಳು ಹೋಗಿದ್ರು, ಹೆಚ್ಚುವರಿ ಆಯ್ಕೆ ಪಟ್ಟಿ ಅಭ್ಯರ್ಥಿಗಳು ಹೋಗಿದ್ರು, ಅವ್ರಿಗೆ ನೀವು ಬೇಗ ಬಂದು ಡ್ಯೂಟಿ ಆರ್ಡ್ರ್ ತೊಗೋಬೇಕು, ಇಲ್ಲಾಂದರೆ ನಾವು ನೆಕ್ಸ್ಟು ಬಿಡೋಕ್ಕೆ ಅನನುಕೂಲ ಆಗುತ್ತೆ. ನೀವು ಎಷ್ಟು ಜನ ತೊಗೊತೀರ ನೋಡಿಕೊಂಡು ನಾವು ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಬಿಡಬೇಕಾಗುತ್ತೆ, ಇದು ನೋಡಿಕೊಂಡು ಅಂತ ಹೇಳಿದಾರಂತೆ. ಇದು ಅಧಿಕೃತ ಮಾಹಿತಿ ಅಲ್ಲ, ಬಟ್ಟು ಕಂಡಕ್ಟ್ರು ನೀಡಿರುವುದರಿಂದ ಮೇ ಬಿ ಬಿಡುವ ಚಾನ್ಸು 90% ಇದೆ. ಹಾಗಾಗಿ ಯಾರು ಕಾಯ್ತಿದ್ದೀರಾ ಅವ್ರಿಗೂ ಕೂಡ ಒಂದು ಒಳ್ಳೆಯದಾಗಲಿ. ಹಾಗೆ ಏನು ಡಿಪೋ ಟ್ರೈನಿಂಗ್ ಬಂದಿದ್ದೀರಾ, ಅವರು ಇವಾಗ ಫಸ್ಟು ಒಂದು ವೀಕು ತುಂಬ ಕಷ್ಟ ಅನಿಸುತ್ತೆ. ಯಾಕೆಂದರೆ ಎಲ್ಲಿ ಸ್ಟೇಜ್ಗಳು, ಎಲ್ಲಿ ಬಿಟ್ವೀನ್ ಸ್ಟೇಜ್ಗಳು, ಎಲ್ಲಿ ಬಸ್ ಸ್ಟಾಪ್ಗಳಿರ್ತವೆ, ಅವು ಯಾವುದೂ ನಮಗೆ ಗೊತ್ತಿರಲ್ಲ. ಯಾಕೆಂದರೆ ಪ್ಯಾಸೆಂಜರ್ಗಳು ಸ್ಟಾಪ್ ಕೊಡಿ ಅಂತಿರ್ತಾರೆ. ಯಾಕೆಂದರೆ ಅವರ ಅನುಕೂಲಕ್ಕೆ ತಕ್ಕಂತೆ ಸ್ಟಾಪ್ ಕೊಡಿ ಅಂತಿರ್ತಾರೆ. ಎಲ್ಲಿ ಬಸ್ ಸ್ಟಾಪ್ಗಳಿರ್ತವೋ ಅಲ್ಲಿ ಸ್ಟಾಪ್ ಕೊಡಿ. ಬಿಟ್ವೀನ್ ಸ್ಟಾಪಲ್ಲಿ ಮತ್ತು ಸೆಂಟ್ರಲ್ಲಿ ಯಾವುದಾದ್ರು ಒಂದು ಸ್ಟಾಪ್ಗಳಲ್ಲಿ ಎಲ್ಲೂ ಸ್ಟಾಪ್ ಕೊಡೋಕೆ ಹೋಗ್ಬಿಡಿ. ಏನು ಬಸ್ ಸ್ಟಾಪ್ಗಳು ಸ್ಟಾಪ್ ಇರ್ತವೆ ಅಲ್ಲಿ ಮಾತ್ರ ಪ್ಯಾಸೆಂಜರ್ನ ಇಳಿಸಿ, ಇಲ್ಲಾಂದರೆ ತಪ್ಪಾಗುತ್ತೆ. ಹಾಗೆ ಏನು ಇವಾಗ 267 ಜನ ಟ್ರೈನಿಂಗ್ ಹೋಗಿದ್ದೀರಾ, ಅವರು ಎಲ್ಲರಿಗೂ ಶುಭವಾಗಲಿ. ಸ್ಟಾರ್ಟಿಂಗು ಒಂದು ವೀಕು ನಿಮಗೆ ಬೇಜಾರು ಅನಿಸುತ್ತೆ, ಏನಪ್ಪ ಯಾಕಾದರೂ ಇಲ್ಲಿ ಬಂದೆ, ಇಷ್ಟು ದಿನ ಕಾಯ್ತಿದ್ದೆ ಕೆಲಸ ಸಿಗಲಿ ಅಂತ. ಎಲ್ಲದೂ ಕೂಡ ಅಷ್ಟೇ, ಕಲಿಯ ಗಂಟ ಕಷ್ಟ. ಓಕೆನಾ? ಯಾರು ಕೂಡ ತಲೆ ಕೆಡಿಸ್ಕೊಬಿಡಿ. ಒಂದು ವೀಕ್ ಬೇಜಾರು ಆಗೇ ಆಗುತ್ತೆ. ಇದು ಯಾವ ಕೆಲಸನಪ್ಪ, ಇದೇನು ಯಾವ ಸ್ಟೇಜು, ಎಲ್ಲಿ ಯಾವ ಕೊಡೋದು, ಏನು ಕೊಡೋದು, UPIನ ಮತ್ತು ವುಮೆನ್ಸ್ ಟಿಕೆಟಾ, ಚಿಲ್ಡ್ರನ್ಸಾ, ಮತ್ತು ಡೈಲಿ ಪಾಸು, ಮತ್ತು ಏಜ್ಡ್ ಪರ್ಸನ್ಸ್ ಏನಿದೆ, ಸೀನಿಯರ್ ಸಿಟಿಸನ್ನು, ಇದೆಲ್ಲ ಏನು ಕೊಡೋದು, ಯಾವ ಥರ ಇದೆಲ್ಲ ಏನು ಯಪ್ಪ ನಮ್ಗೆ ಆಗಲ್ಲ ಹಾಗೆ ಅನಿಸುತ್ತೆ. ಏನು ತಲೆ ಕೆಡಿಸ್ಕೊಬಿಡಿ. ಯಾವುದೂ ಕೂಡ ಕಬ್ಬಿಣದ ಕಡಲೆ ಅಲ್ಲ. ಯಾಕೆಂದರೆ ಎಲ್ಲರೂ ಎಜುಕೇಟೆಡ್ ಇದ್ದೀರಾ. ಯಾಕೆಂದರೆ ಮುಂಚೆ 10th ಪಾಸ್ ಆಗಿರೋರು ಮಾತ್ರ ಡ್ರೈವಿಂಗ್ ಕೆಲಸಕ್ಕೆ ಬಂದು, ಮತ್ತು ಡ್ರೈವರ್ ಕಮ್ ಕಂಡಕ್ಟರ್ ಕೆಲಸಕ್ಕೆ ಬಂದು ಅವರೇ ಕೂಡ ಕಂಡಕ್ಟರ್ ಕೆಲಸ ಮಾಡಿ ಎಲ್ಲ ಮಾಡಿದ್ದಾರೆ. ಮ್ಯಾನ್ಯುವಲ್ ಟಿಕೆಟ್ ಇದ್ದಾಗಲೇ. ಇವಾಗ ಮಿಷಿನ್ ಇದೆ, ಎಲ್ಲರೂ ಡಿಗ್ರಿ ಹೋಲ್ಡರ್ಸ್ ಇದ್ದೀರಾ, ಖಂಡಿತ ನೀವು ಕೆಲಸ ಮಾಡ್ಬೋದು. ಯಾರಿಗೆ ಕೆಲಸ ಅವಶ್ಯಕತೆ ಇದೆ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಯಾರಿಗೆ ಅವಶ್ಯಕತೆ ಇಲ್ಲ, ನಾನು ಬೇರೆ ಮಾಡ್ಕೋತೀನಿ ಅಂದರೆ ಖಂಡಿತ ಬೇರೆ ಜಾಬ್ಗೆ ಹೋಗಿ ಓದ್ಕೊಳ್ಳಿ, ಒಳ್ಳೆಯದಾಗಲಿ. ಬಟ್ ಯಾರಿಗೆ ಅವಶ್ಯಕತೆ ಇದೆ ಯಾರು ಕೂಡ ಬಿಡೋಕ್ಕೆ ಹೋಗ್ಬೇಡಿ. ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಫಸ್ಟು ಕಷ್ಟನೇ ಅನಿಸೋದು, ಆಮೇಲೆ ಕಷ್ಟ ಆದ ನಂತರ ಸುಖ ಸಿಗೋದು. ಯಾರು ಕೂಡ ತಲೆ ಕೆಡಿಸ್ಕೊಳ್ತಾರೆ, ಕೆಲಸ ಮಾಡ್ಕೊಳ್ತಾ ಹೋಗಿ. ಮತ್ತು ಕಮೆಂಟ್ ಬಾಕ್ಸಲ್ಲಿ ಇನ್ನೇನು ಹಾಕಿದ್ರಿ ಅಂತಂದರೆ, ಅದೇ ಸರ್ ನೆಕ್ಸ್ಟು ಲಿಸ್ಟ್ ಬಿಡ್ತಾರೆ ಅಂತ ಹೇಳಿದ್ರಿ, ನೆಕ್ಸ್ಟು ಲಿಸ್ಟು ಬಿಡೋ ಚಾನ್ಸಸ್ ಇದೆ. ಖಂಡಿತ ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಯಾಕೆಂದರೆ ರೂಟ್ಗಳೆಲ್ಲ ಹೆಚ್ಚುವರಿಯಾಗಿ ಮಾಡ್ತಾಯಿದ್ದಾರೆ. ಇವಾಗ ಮೊನ್ನೆ ಇಲ್ಲಿಂದ ಮೆಜೆಸ್ಟಿಕ್ಕಿಂದ ಏನು ಚಿಕ್ಕಬಳ್ಳಾಪುರ ಇದೆ, ಮತ್ತು ಕೋಲಾರ, ಮತ್ತು ಸೋಲೂರು, ಕನಕಪುರ, ರಾಮನಗರ ಕಡೆ ಎಲ್ಲ ಡಿವೈಡ್ ಮಾಡಿದ್ದಾರೆ. ಈಗ ಡ್ರೈವರ್ಗಳು ಏನು ಪ್ರೈವೇಟ್ ಅವ್ರನ್ನ ತೊಗೊಂಡಿರೋದ್ರಿಂದ ಕಂಡಕ್ಟ್ರು ಬೇಕೇ ಬೇಕು. ನಮ್ಮ BMTC ಸಂಸ್ಥೆ ಕಡೆಯಿಂದ ಕಂಡಕ್ಟ್ರ್ ಅವಶ್ಯಕತೆ ಇದೆ. ಈಗ 2286 ಜನ ತೊಗೊಂಡಿದ್ರು. ಜೊತೆಗೆ 300 ಜನ ಆರ್ಡ್ರ್ ಕಾಪಿ ತೊಗೊಂಡಿರಲಿಲ್ಲ, ಅವ್ರದ್ದು ಹೆಚ್ಚುವರಿಯಾಗಿ ಬಿಟ್ಟಿದ್ದರು. ಅದರಲ್ಲೂ ಕೂಡ ಇನ್ನೂ ಒಂದು 47 ಮೆಂಬರ್ಸು, 40 to 50 ಮೆಂಬರ್ಸು ಡ್ಯೂಟಿ ಆರ್ಡ್ರ್ ತೊಗೊಂಡಿಲ್ಲ ಅಂತ ಮಾಹಿತಿ ಬಂದಿದೆ. ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿ ಬಿಡೋ ಚಾನ್ಸಸ್ ಇದೆ. ದಯಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಮೊದಲೇ ಹೇಳ್ದಂಗೆ ಜಾಬು ಕಷ್ಟ ಅಂತ ಯಾರು ಬಿಡೋಕ್ಕೆ ಹೋಗ್ಬೇಡಿ. ನೀಡಿರೋರು ಮಾತ್ರ, ನೀಡಿಲ್ಲದೆ ಇರೋರು ಬರೋಕ್ಕೆ ಹೋಗ್ಬೇಡಿ. ಬೇರೆ ಎಕ್ಸಾಮ್ಸ್ಗಳಿದ್ರೆ ಇವಾಗ ಪೊಲೀಸ್ ಕಾಲ್ಫಾರ್ಮ್ ಆಗುತ್ತೆ, ಖಂಡಿತ ಓದ್ಕೊಳ್ಳಿ. ಯಾಕೆಂದರೆ ಇನ್ನೂ ಏಜ್ ಇರೋರು 20-22 ಏಜ್ ಇರೋರು ಖಂಡಿತ ನೀವು PC, PSI ಮತ್ತು FD ST ಇವಾಗ ಕಾಲ್ಫಾರ್ಮ್ ಆಗ್ತವೆ, ಟೀಚರ್ಸ್ ಕಾಲ್ಫಾರ್ಮ್ ಆಗ್ತವೆ, ಓದ್ಕೊಳ್ಳಿ.
ಮತ್ತು ಬೇರೆ ಇನ್ನೇನಪ್ಪ ಅಂತಂದರೆ ಇವಾಗ ಡಿಪೋ ಟ್ರೈನಿಂಗು ಒಂದು 5-6 ಡಿಪೋಗೆ ಹಾಕಿದ್ದಾರೆ. ಅದೇ ಪರ್ಮನೆಂಟ್ ಡಿಪೋ ಇರೋಲ್ಲ, ನಿಮಗೆ ಒಂದು 7 ಡೇಸ್ ಟ್ರೈನಿಂಗ್ ಇದೆ. ಆ ಟ್ರೈನಿಂಗ್ ಮುಗಿದ ನಂತರ ನಿಮಗೆ ಕೌನ್ಸಿಲಿಂಗ್ ಕರೀತಾರೋ ಅಥವಾ ಹಾಗೆ ಕೊಡ್ತಾರೋ ಗೊತ್ತಿಲ್ಲ, ನಿಮಗೆ ಪರ್ಮನೆಂಟ್ ಡಿಪೋ ಕೊಡ್ತಾರೆ. ಅದು ನೀವು ಆಯ್ಕೆ ಮಾಡ್ಕೋಬೇಕಾದ್ರೆ ನೋಡಿಕೊಂಡು ತೊಗೊಳ್ಳಿ. ನೀವು ಯಾವುದು ಆಯ್ಕೆ ಮಾಡ್ಕೊತೀರೋ ಅದೇ ಪರ್ಮನೆಂಟ್ ಆಗುತ್ತೆ, ಮತ್ತೆ ಚೇಂಜಸ್ ಆಗೋಲ್ಲ. ಸೊ ನನಗೆ ಅದಾಗಲ್ಲ ಇದಾಗಲ್ಲ ಅಂತ ಅವಾಗ ಹೇಳೋಕ್ಕಾಗಲ್ಲ. ಕೌನ್ಸಿಲಿಂಗಲ್ಲಿ ಏನಿರುತ್ತೆ ಅದನ್ನೇ ಪರ್ಮನೆಂಟ್ ಡಿಪೋ ತೊಗೊಳ್ಳಿ. ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ. ಎಲ್ಲರಿಗೂ ಕೂಡ ಮುಂಚೆ 2 ವರ್ಷ ಇತ್ತು, ಅದಕ್ಕಿಂತ ಮುಂಚೆ 4 ವರ್ಷ ಇತ್ತು ಪ್ರೊಫೆಷನರಿ. ಈಗ ನಮಗೆ 1 ವರ್ಷ ಇದೆ. ಹಾಗಾಗಿ ಬೆಟರ್, ಮೋರ್ ದೆನ್ ಬೆಟರ್ ಅನಿಸುತ್ತೆ. ಯಾಕೆಂತಂದರೆ 2 ವರ್ಷ ಪ್ರೊಫೆಷನರಿ ಫೀಲ್ಡ್ ಮಾಡಿ ಅದು ಹೆಂಗೆ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ಈಗಿನ ಟ್ರಾಫಿಕಲ್ಲಿ, ಈಗಿನ ಏನು BMTCದು ವ್ಯವಸ್ಥೆ ಇದೆ ಅದರಲ್ಲಿ ಯಾವ ಥರ ಮಾಡಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಬಟ್ ನಮಗೆ 1 ವರ್ಷ ಇರೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಖಂಡಿತ ಎಲ್ಲ ಚೆನ್ನಾಗಿ ಡ್ಯೂಟಿ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದಕ್ಕೆ ರಿಪ್ಲೈ ಕೊಡೋಂಥ ಕೆಲಸ ಮಾಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.